ಡಿಕೆಶಿ ಸಂಪುಟದಲ್ಲಿ ನಾನು ಸಚಿವನಾಗಲ್ಲ ಎಂಬ ರಾಜಣ್ಣ ಅವರ ಹೇಳಿಕೆಯ ವಿಚಾರವಾಗಿ ಹಾವೇರಿಯ ಶಿಗ್ಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ಅವರ ಸಂಪುಟದಲ್ಲಿ ಸಚಿವರಾಗಲ್ಲ ಅಂತಾರೆ. ಅದರ ಬಗ್ಗೆ ನಾನು ಏನು ಸಹ ಹೇಳಲ್ಲ, ಅದನ್ನ ನೀವು ರಾಜಣ್ಣನವರನ್ನೇ ಕೇಳಬೇಕು ಎಂದಿದ್ದಾರೆ. ವಾಚ್ ಬಗ್ಗೆ ಸದನದಲ್ಲಿ ಪ್ರಸ್ತಾಪ ಬಂದ್ರೆ ಉತ್ತರ ಕೊಡ್ತಾರೆ, ಅದಕ್ಕೆ ಸಂಬಂಧಿಸಿದವರು ಸರಿಯಾದ ಉತ್ತರ ಕೊಡ್ತಾರೆ. ಅದ್ರ ಬಗ್ಗೆ ನಮ್ಮ ಬಳಿ ಉತ್ತರ ಇದೆ ಅಂತ ಡಿಕೆಶಿ ಅವರ ವಾಚ್ ಬಗ್ಗೆ ವಿಪಕ್ಷ ನಾಯಕರ ಟೀಕೆ ವಿಚಾರವಾಗಿ ಮಾತನಾಡಿದ್ದಾರೆ. ಕಾರ್ಯಕ್ರಮ ಉದ್ದೇಶ ಅಂಬೇಡ್ಕರ್ ಅವರ ಸಂದೇಶವನ್ನ ಎಲ್ಲರಿಗೂ ಸಾರಬೇಕು, ಪ್ರಸಾರ ಮಾಡಬೇಕಂತ ಕಾರ್ಯಕ್ರಮ ಉದ್ದೇಶ. ಇಡೀ ದೇಶ ತುಂಬಾ ಮಾಡ್ತಾ ಇದೀವಿ ಕಾರ್ಯಕ್ರಮ. ಓಕೆ ಸರ್, ಕೆ.ಎನ್. ರಾಜಣ್ಣ ಅವರು ಹೇಳ್ತಾರೆ ಸರ್, ಅದಕ್ಕೆ ಅವ್ರ ಸಂಪುಟದಲ್ಲಿ ಆಗೋಲ್ಲ, ಅದಕ್ಕೆ ನಾ ಏನ್ ಹೇಳಿದ್ರು ನೀವು ಅವ್ರನ್ನ ಕೇಳ್ಬೇಕ. ರಮೇಶ್ ಜಾರಕಿಹೊಳಿ ಅವರು ಇಲ್ಲ ನಮ್ಮ ಪಕ್ಷದ ನಮ್ಮ ಜೊತೆ ಇರ್ತೈತೆ, ನಮ್ಮ ಪಕ್ಷದ ಸಮಸ್ಯೆ ನಮ್ದು ಇದೆ. ನೋಡೋಣ ಆಮ್ಯಾಗ ಸರ್ ವಿರೋಧ ಪಕ್ಷದ ವಾಚ್ ಬಗ್ಗೆ ಭಾರಿ ವಾಚ್ ನೋಡೋಣ. ಅದಕ್ಕೆ ಪ್ರಸ್ತಾಪ ಬಂದ್ರೆ ಸದನದಲ್ಲಿ ಉತ್ತರ ಕೊಡ್ತಾರೆ ಸಂಬಂಧಪಟ್ಟವರು. ಅದ್ರ ಬಗ್ಗೆ ನಮ್ಮ ಕಡೆ ಉತ್ತರ ಇದೆ, ಉತ್ತರ ಕೊಡ್ತೀವಿ. ಸರ್, ಮೊನ್ನೆ ನಡೆದಿರ್ತಕ್ಕಂಥ ರಾಜಕೀಯ ಬೆಳವಣಿಗೆಯಾಗಿ ಇವತ್ತು ಖರ್ಗೆ ಅವರು ಕೂಡ ಸೋನಿಯಾ ಗಾಂಧಿ ಅವರನ್ನು ಮೀಟ್ ಮಾಡ್ತಾ ಇದ್ದಾರೆ ಸರ್ ಡೆಲ್ಲಿಯಲ್ಲಿ. ಏನ್ ಮಾಡ್ಬೇಕ್ರಿ, ನಾವೇನ್ ಮಾಡ್ಬೇಕ್ರಿ ಅದಕ್ಕೆ? ಸರ್, ಸಿಗ್ಗಾಂವ್ ಪದೇ ಪದೇ ಭೇಟಿ ನೀಡ್ತಾ ಇದ್ದಾರೆ. ಇದೇನು ಶಕ್ತಿ ಕೇಂದ್ರ ಆಗುತ್ತಾ ಮುಂದಿನ ದಿನಗಳಲ್ಲಿ? ನೋಡೋಣ, ಕಾರ್ಯಕ್ರಮ ಇದೆ. ಇಲ್ಲಿ ಅಷ್ಟೇ ಅಲ್ಲ, ಇಡೀ ರಾಜ್ಯ ತುಂಬ ಅಡ್ಡಾಡ್ತೀವಿ. ಹಾಸನಕ್ಕೆ ಹೋಗಿದ್ದೀವಿ, ಇಲ್ಲಿದೆ, ನಾಳೆ ಒಂದ್ ಕಡೆ ಕ್ಷೇತ್ರನ ನೀವು ಇಷ್ಟಪಟ್ಟು ಗೆಲ್ಲಿಸಿ ಕೊಟ್ಟಿದ್ರಿ. ತುಂಬಾ ಎಫರ್ಟ್ ಇತ್ತು. ಏನ ಕಾರ್ಯಕ್ರಮ ಬರ್ಲೇಬೇಕಾಗ್ತದೆ. ಬರ್ತೀವಿ. ಥ್ಯಾಂಕ್ ಯು. ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಕೊಲೆ ಚಿಕ್ಕಮಗಳೂರಲ್ಲಿ ಇಲ್ಲ, ನನಗೆ ಗೊತ್ತಿಲ್ಲ. ನೋಡೋಣ, ಅದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಇದೆ, ತನಿಖೆ ಮಾಡ್ತಾರೆ ಪೊಲೀಸರು. ಸರ್, ಈಗ ಉಪ ಲೋಕಾಯುಕ್ತರೇ ಮಾತನ್ನ ಹೇಳ್ತಾ ಇದ್ರೆ 63% ರಾಜ್ಯದಲ್ಲಿ ಭ್ರಷ್ಟಾಚಾರ ಇದೆ. ಹೆಂಗ್ ನೋಡಿದ್ರ ಅದೇನತ್ತ ನೋಡಿದ್ರ? ಇವತ್ತು ಅವರೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸ್ವಲ್ಪ ನೋಡ್ಬೇಕದೆಲ್ಲ. ಅವ್ರೇನು ಹೇಳಿಲ್ಲ, ಅವ್ರು ಹೇಳಿದ ಕರೆಕ್ಟ್ ಹೇಳಿದ್ದಾರೆ. ಇವತ್ತು ಅದನ್ನ ಹೇಳಿದ್ದಾರೆ. ಅವ್ರು ಹೇಳಿದು ಇಂಡೆಕ್ಸ್ ಹೇಳಿದ್ದಾರೆ, ರಾಜ್ಯ ಸರ್ಕಾರ ಅಂತಲ್ಲ, ಇಂಡೆಕ್ಸ್ ಹೇಳಿದ್ದಾರೆ ಒಟ್ಟಾರೆ. ಓಕೆ, ಅದನ್ನ ಹಿಡ್ಕೊಂಡು ವಿರೋಧ ಪಕ್ಷದವರು ಅವ್ರು ಸುಳ್ಳು ಹೇಳ್ತಾರೆ, ಹೇಳಿ ಅದಕ್ಕೆ ಉತ್ತರ ಕೊಡ್ತೀವಿ ಸದನದಲ್ಲಿ. ಚಳಿಗಾಲದ ಅಧಿವೇಶನ ಸಂಬಂಧಪಟ್ಟಂಗೆ ಸರ್ ಯಾವ ರೀತಿ ಸಿದ್ಧತೆ ಆಗಿದೆ, ಜೊತೆಗೆ ಏನಂತಾರೆ ಇವನ್ನ ತಡೆಗಟ್ಟೋದಕ್ಕೆ ಏನ್ ಸರ್? ಅಲ್ಲಿ ಇಲ್ಲೆಲ್ಲ ಹೇಳಲಿಕ್ಕೆ ಆಗೋಲ್ಲ. ಅದು ಹೆಂಗ್ ತಡೆಗಟ್ಟಬೇಕು, ಏನೋ ಸಂದರ್ಭ ತಕ್ಕಂಗೆ ಅಲ್ಲೇ ಮಾತಾಡ್ಬೇಕಾಗ್ತೈತೆ. ಇವತ್ತು ಏನಂತಂದ್ರೆ ವಿಧಾನಸೌಧದಲ್ಲಿ ಅಧಿವೇಶನದಲ್ಲಿ ಭ್ರಷ್ಟಾಚಾರನ ನಾವು ಹೆಚ್ಚು ಫೋಕಸ್ ಮಾಡ್ತೇವೆ ಅಂತ. ನಾನು ನೋಡೋಣ, ಅದಕ್ಕೆ ಉತ್ತರ ಸರ್ಕಾರ ಕೊಟ್ಟೆ ಕೊಡ್ತೈತೆ, ಖಂಡಿತವಾಗಿ ಕೊಡ್ತಾರೆ. ಕ್ಯಾಬಿನೆಟ್ ನಲ್ಲಿ ಯಾವೊಬ್ಬರ ಮಂತ್ರಿ ಕೂಡ ಪ್ರಾಮಾಣಿಕ ಅಂತ ಹೇಳ್ಕೊಳ್ಳುವಂತ ಯಾರು ಇಲ್ಲ ಅನ್ನೋ ಮಾತನಾಡಿದ್ದಾರೆ ಸರ್. ನೋಡೋಣ, ಅದ್ರ ಸಂದರ್ಭ ಅವಕಾಶ ಬಂದಾಗ ಅವ್ರಿಗೆ ಉತ್ತರ ಕೊಡ್ತೀವಿ. ನೋಡೋಣ, ಬರ್ಲಿ, ಸಮಯ ಬಂದಾಗ ಕೊಡ್ತೀವಿ. ಥ್ಯಾಂಕ್ ಯು.